ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಆಯ್ತು ಅದನ್ನ ಹೇಳಿದಿಲ್ಲ, ಅದನ್ನು ಸೇರಿಸಿಲ್ಲ, ಅದು ಪೆಟ್ರೋಲು ಅದನ್ನ ಸೇರಿಸಿ ಮಾಡ್ರೆ ನಮ್ಮ ಕೆಲಸ ಆಗ್ತದೆ ಅಂತ ಅವ್ರು ಏನೇನು ಮಾಡ್ಯಾರಲ್ಲ ಕೇಂದ್ರ ಸರ್ಕಾರದವರು, ಅದನ್ನು ಸೇರಿಸಿದ್ರೆ ನಮ್ಗೆ ಈಜಿ ಆಗ್ತದೆ. ಹೌದು, ಅದು ಒಂದು ಮಾಡಿರ್ಬೋದ್ರೆ ಪೆಟ್ರೋಲ್ ಬೆಲೆ, ಡೀಸೆಲು, ಗ್ಯಾಸು, ಇನ್ನೂ ಬೇರೆ ಬೇರೆ ಅವ್ರ ಕಡೆನೂ ಇದೆಯಲ್ಲ ಅವರು ಮಾಡಿದ್ದಾರೆ. ಸೊ ಅವ್ರು ಮಾಡಿದ್ರೆ ನಮ್ಮ ಕಾಂಗ್ರೆಸ್ಸಿಂದ ಮಾಡೋದು ತಪ್ತೈತೆ, ಅದು ನಾವು ಸ್ಟ್ರೈಕ್ ಮಾಡೋದು ತಪ್ತೈತಿ. ಎರಡೂ ಕೂಡ ಮಿಕ್ಸ್ ಮಾಡಿದ್ರೆ ಒಳ್ಳೇದಾದ್ರು. ಸರ್, ಜನ ಆಕ್ರೋಶ ಆಂದೋಲನವನ್ನು ಕಾಂಗ್ರೆಸ್ನು ಮಾಡ್ತಾ ಇದೆ, JDSನು ಮಾಡ್ತಾ ಇದೆ, BJPನು ಮಾಡ್ತಾ ಇದೆ. ಯಾರು ಆಕ್ರೋಶ ತೋರಿಸ್ತಾ ಇದ್ದಾರೋ ಅನ್ನೋದು ಗೊತ್ತಾಗ್ತಾ ಇಲ್ಲ ಸರ್ ಜನತೆಗೆ. ಜನ ಏನು ಆಕ್ರೋಶ ಇಲ್ಲ, ನಾವೇ ಆಕ್ರೋಶ ಆಗಿದ್ದೀವಿ. ಸೊ ಒಂದು ವೇಳೆ ಸರಿ ಇದ್ದರೆ ಮಾಡಲೇಬೇಕು, ಅನಿವಾರ್ಯತೆ ಮಾಡಬೇಕಾಗ್ತದೆ, ಮಾಡಲೇಬೇಕಂತ ಅನಿವಾರ್ಯತೆ ಮಾಡಲೇಬೇಕು, ಅದೇನು ಪ್ರಶ್ನೆ ಇಲ್ಲ. ಕಾಂಗ್ರೆಸ್ಸು BJP ಅನಾವಶ್ಯಕ ಮಾಡಿದ್ರೆ ಅದಕ್ಕೆ ವಿರೋಧ ಆಗಬೇಕನ್ನೋದು ನಮ್ಮ ವಾದ, ಅನಿಸಿಕೆ. ಉದ್ಘಾಟನೆ ಎಲ್ಲ ಈಗಲೇ ಪ್ರಾರಂಭ ಮಾಡಲಿಕ್ಕೆ ಹೇಳಿದ್ದೀವಿ, ಹಂತ ಹಂತವಾಗಿ ಪ್ರಾರಂಭ ಮಾಡಿದ್ದಾರೆ. ಸೊ ಉದ್ಘಾಟನೆಗೆ ಯಾವಾಗ ಸಚಿವರು ಟೈಮ್ ಕೊಡ್ತಾರೆ ನೋಡೋಣ. ಈಗ ಹಂತ ಹಂತವಾಗಿ ಮಾಡ್ಲಿಕ್ಕೆ ಹೇಳಿದ್ವಿ. ಈಗ ಜಗದೀಶ್ ಶೆಟ್ಟರ್ ಅವ್ರು ನೀನೊಂದು ಮಾತು ಆರೋಪ ಮಾಡಿದ್ದಾರೆ, ಮುಸ್ಲಿಮರು ಹೈಯೆಸ್ಟ್ ಇದ್ದಾರೆ ಅನ್ನುವಂಥ ತೋರಿಸ್ಲಿಕ್ಕೆ ಕಾಂಗ್ರೆಸ್ನವರು ಈ ರೀತಿ ಸರ್ವೆ ಮಾಡಿದ್ದೇ ಒಂದು ರಿಪೋರ್ಟನ್ನು ಬಹಿರಂಗ ಮಾಡಿದ್ದಾರೆ ಅಂತ. ಈಗ ಅವರು ಸರ್ವೆ ಮಾಡ್ತಾರಲ್ಲ, ಈಗ 25ಕ್ಕೆ ಅವ್ರದ್ದು ಸ್ಟಾರ್ಟ್ ಆಯ್ತದೆ. ಈಗ ಅವ್ರದ್ದು ಒಂದು ಪ್ರಾರಂಭ ಆಗ್ತೈತೆ, ಅವ್ರು ನೋಡಲ್ಲ. ಅವಾಗೆ ಅವ್ರದ್ದು ಸಮಸ್ಯೆ ಅವ್ರು ಎಷ್ಟು ಕೊಡ್ತಾರೆ ಗೊತ್ತಾಯ್ತಲ್ಲ, ಅವ್ರದ್ದು ಒಂದು ಅಂಕಿಅಂಶ ಬರ್ತೈತಿ 25 ಎಂಡಕ್ಕೆ. ಸೊ ನೋಡೋಣ. ಹೌದು, ಅದೇ ಕಾಸ್ಟ್, ಅದು ಮೇಜರ್ ಕಾಸ್ಟ್, ಅದು ಪ್ಯೂರ್ಲಿ ಕಾಸ್ಟು. ನಮ್ಮದು ಅವರ ಆರ್ಥಿಕ ಸ್ಥಿತಿಗತಿ ಮಾಡಿದ್ದೀವಿ, ಅದು ಪ್ಯೂರ್ಲಿ ಜನಗಣತಿ. ವರದಿ ಅಧಿಕೃತವಾಗಿ ಪ್ರಕಟವಾದ ನಂತರ ರಾಜಕೀಯ ಮೇಲೆ ಏನಾದರೂ ಪ್ರಭಾವ ಬೀರ್ತದ? ಏನು ಬರೋಲ್ಲ, ಪ್ರಭಾವ ಏನು ಬರೋಲ್ಲ. ಅವ್ರ ಮೆಜಾರಿಟಿ ಅದು ಕಾಸ್ಟ್ ಬೇಸ್ ಪಾಲಿಟಿಕ್ಸ್ ನಡೀತಾ ಇದೆ, ಅದ್ರ ಮೇಲೆ ಏನಾದರೂ ಪರಿಣಾಮ ಬೀರ್ಬೋದಾ ಅಂತ, ಅಹಿಂದನೇ ಸ್ಟ್ರಾಂಗ್ ಆಗ್ಬೋದಾ ಏನು? ನೋಡಿ, ನಮ್ಮ ರಾಜ್ಯದಲ್ಲಿ 1000 ಓಟ್ ಇದ್ದವ್ರು MLA ಆಗಿದ್ದಾರೆ. ಎಷ್ಟು? ಮತ್ತು ಆತಂಕ ಯಾಕೆ 70,000 50,000 ಇರೋರಿಗೆ? ಅದರಿಂದ ಏನು ರಾಜಕೀಯ ಬರೋಲ್ಲ. ಈಗ ನಮ್ಮ ವಿಶ್ವಾಸ ಇದ್ದವ್ರು ಎಷ್ಟು ಓಟಿದೆ ಅವ್ರದ್ದು? 2,000. ಡಿ ಸುಧಾಕರ್ ಅವ್ರು ಎಷ್ಟು ಓಟಿದ್ದಾರೆ? ಅವ್ರದ್ದು 2,000 ಇಲ್ಲ. ಸೊ ರಾಜಕೀಯ ಇದಕ್ಕೆ ಹೋಲಿಕೆ ಮಾಡೋಕ್ಕಾಗಲ್ಲ. ನೋಡಿ, ಅದೇ ಹೇಳಿದಿಲ್ಲ, ಸದನಲ್ಲಿ ಚರ್ಚೆ ಮಾಡೋದಂದ್ರೆ ಅಲ್ಲಿ ಹೇಳಿ, ಅವ್ರಿಗೇನು ಆತಂಕ ಇದ್ರೆ ಹೇಳಿ, ಯಾರು ಬೇಡ ಅಂದ್ರು. ಈಗ ನಾವು ಒಂದು 4 ಗೋಡೆ ಕೂತು ಹೇಳೋದು ಸರಿ ಆಗೋಲ್ಲ, ಮಾಧ್ಯಮ ಒಂದು ಹೇಳೋದು ಸರಿ ಆಗೋಲ್ಲ. ಸೊ ಒಂದು 3-4 ದಿವಸ ಬಿಟ್ಟು ಒಂದು ವಾರ ಚರ್ಚೆ ಆಗಲಿ, ಯಾರ್ಯಾರಿಗೆ ಆತಂಕ ಇದೆ ಸರಿ ಇಲ್ಲ ಅಂತ ವಾದ ಮಾಡಲಿ, ಮುಂದೆ ನೋಡೋಣ.